ಮಂಗಳೂರಿಗೆ ಬಂಡವಾಳ ಬರ್ತಾ ಇಲ್ಲ, ಅಲ್ಲಿ ಕೋಮುವಾದ ಇರುವಂಥದ್ದು ಮತ್ತು RSS ದೆವ್ವ ಅನ್ನುವಂಥ. ನೋಡಿ, ಒಂದನೇದು ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಬೇಕು. ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು, ಒಳ್ಳೆಯ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಹೇಳಿ? ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ, ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಹೀಗೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ. ಅದೇ ರೀತಿ ಬ್ರ್ಯಾಂಡ್ ಬೆಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಾಯಿದೆ. ಅದನ್ನು ಹೇಳೋದು ತಪ್ಪ? ಅದನ್ನು ಸರಿಪಡಿಸ್ಕೊಡಂತಾನೆ. ಈಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ IT ಪಾರ್ಕ್ ಮಾಡಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ. ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕಾನಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀಲಿ ಲಕ್ಷ್ಯ ಹಾಕ್ತಾ ಇಲ್ವಾ? ನಾವೇನು ಹೇಳ್ತಾ ಇರೋದು, ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ, ಉದ್ಯೋಗಕ್ಕೆ. ಅದು ಹೇಳೋದು ತಪ್ಪ ಹೇಳಿವ್ರೆ? ಆಯಿತು, ನಾನು ಹೇಳ್ತಾ ಇದ್ದೀನಿ ಅಂತ BJP ಅವರಿಗೆ ಸಿಟ್ಟ? ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿದವರು, ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ, ಇಂಥ ವಾತಾವರಣ ಇದ್ದರೆ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ? ನಾವು ಅದಕ್ಕೆ ಸಹಕರಿಸ್ಬೇಕಾ ಇಲ್ಲ ಹೇಳಿ? ನೀವು ಸಮಸ್ಯೆನೇ ಗುರುತಿಸ್ಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇನು ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಕಲಬುರಗಿನಲ್ಲಿ ನಾನು ಒಂದು ಉತ್ತಮವಾದಂಥ ವಾತಾವರಣ ನಾನು ಕೊಟ್ಟಿಲ್ಲ ಅಂದರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ. ಆ ರೀಜನಲ್ ಇಂಬ್ಯಾಲೆನ್ಸನ್ನು ಸರಿಪಡಿಸ್ಲಿಕ್ಕೆ ತಾನೇ ಆರ್ಟಿಕಲ್ 371 ಮಾಡಿರೋದು. BJP ಅವ್ರು ಮಾಡಿದ್ರಾ ಹೇಳಿ? ಕಲ್ಯಾಣ ಕರ್ನಾಟಕಕ್ಕೆ ಏನ್ರಿ ಕೊಡುಗೆ ಇದೆ BJP ಅವ್ರದ್ದು? 371J ತಿರಸ್ಕಾರ ಮಾಡಿದ್ದಂಥ ವ್ಯಕ್ತಿಗಳು ಇವರೆಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ, ಇವ್ರಿಗೆ ಗೊತ್ತಿಲ್ಲ. ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ. 371J ಅಂದರೆ ಏನಕ್ಕೆ ಗೊತ್ತಿಲ್ಲ. ಯಾಕೆ ನಮಗೆ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾಕೆ ಎಜುಕೇಷನ್ನಲ್ಲಿ ನಮ್ಗೆ ಮೀಸಲಾತಿ ಇದೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ. ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಂಗಲ್ಲ. ಬರ್ರಿ, ಚರ್ಚೆಗೆ ರೆಡಿ ಇದ್ದೀವಿ. ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ, ಇವ್ರು ಹೇಳ್ತಾ ಇರೋದೇನು ನಮ್ಮ ವಿಚಾರ. ನೋಡಿ, ವೈಯಕ್ತಿಕ ಟೀಕೆ ಮಾಡೋಕ್ಕೆ ಉತ್ತರ ಕೊಡೋಕ್ಕಿಲ್ಲ, ನಮಗೆ ಪುರ್ಸೋತಿಲ್ಲ. ಹೇಳಿ, ಚರ್ಚೆ ಮಾಡಿ. ಪ್ರಿಯಾಂಕ್, ನೀವು ಮಂಗಳೂರಿನಲ್ಲಿ ಯಾಕೆ IT ಪಾರ್ಕ್ ಮಾಡ್ತಾಯಿಲ್ಲ, ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾಯಿದ್ರೆ ಸೆಕೆಂಡ್ ಬೆಸ್ಟ್ ಈಸ್ 5.4%, ದಟ್ ಈಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನು ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು, ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು. ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇದ್ರಲ್ಲಪ್ಪ, ಅನಂತಕುಮಾರ್ ಹೆಗಡೆ ಅವ್ರು ಯಾವುದಕ್ಕೆ ಫೇಮಸ್ಸು? ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ಕೆ ಫೇಮಸ್ಸಾ? ನವೋದ್ಯಮಗಳು ತರಕ್ಕೆ ಫೇಮಸ್ ಇದ್ರಾ? SMEಗಳು ತರಕ್ಕೆ ಫೇಮಸ್ ಆದ್ರಾ? ಯಾವುದಕ್ಕೆ ಫೇಮಸ್ ಇದ್ರು ಅವರು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ದಂಗೆ ಹೇಳಿದ್ರೆ ಎದೆಗೆ ಹೋದ್ರಂತೆ BJPಗೆ, ಹಂಗಾಗಿದೆ ಅವರಿಗೆ. ಬರಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನ್ರಿ? ಆಯ್ತು ರೀ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು IT ಕಂಪ್ನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಇವರು? ಹೇಳಿ ಸ್ವಾಮಿ, ಯಾಕೆ ಏನು ನಿಮ್ಮ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಪೂರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್. ಎಲ್ಲದಕ್ಕೂ, ಎಲ್ಲ ಜಿಯೋಗ್ರಫಿಕಲ್ ಲೊಕೇಶನ್ಸಿಗೂ, ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗಕ್ಕೆ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ. ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು, ಹುಬ್ಳಿಗೆ ಇರ್ಬೋದು, ಇದಕ್ಕೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅದಕ್ಕೆ 371J ಇರೋದು. ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸನ್ನು ಮಾಡ್ತಾ ಇರೋದು. ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು. ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು. ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನು ಮಾಡಿದ್ದಾರೆ ಹೇಳಿ BJP ಅವರು?
370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSSಗೆ ಕೊಟ್ರಲ್ಲ.